ನೋಡಿ ಚಿಕ್ಕಮ್ಮ, ಯಾರಿಂದ ಏನಾಗ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಆದ್ರೆ ಇವತ್ತು ಮಾತ್ರ ಅಜ್ಜಿ ಮತ್ತೆ ನಮ್ಗೆಲ್ಲ ಸಿಗೋದಕ್ಕೆ ಭಾಗ್ಯನೇ ಕಾರಣ. ಮಿತ್ರ, ನೀನ್ ಹೀಗೆ ಹೋಗ್ಲಕ್ ಶುರು ಮಾಡಿದ್ರೆ ಇವಳಿಗೆ ಗ್ಯಾರಂಟಿ ನೆತ್ತಿ ಮೇಲೆ ಕೊಂಬು ಬರುತ್ತೆ. ಇದೆಲ್ಲ ಈಗ ಬೇಕಾ? ಶತ್ರುಗಳನ್ನ ಕೂಡ ಕ್ಷಮಿಸ್ಬೇಕು ಅಂತಾರೆ ಚಿಕ್ಕಮ್ಮ. ಅಂಥದ್ರಲ್ಲಿ ನಮ್ಗಿಷ್ಟು ಸಹಾಯ ಮಾಡಿರೋ ಭಾಗ್ಯಂಗೆ ಒಂದು ಕೃತಜ್ಞತೆ ಕೂಡ ಹೇಳ್ದೇ ಇದ್ರೆ ನಾವು ಸಂಸ್ಕಾರ ಇಲ್ದಿರೋರಾಗ್ತೀವಿ. ಮಿತ್ರ ಏನ್ ಇಷ್ಟು ಎಮೋಷನಲ್ ಆಗ್ತಿದ್ದಾನೆ? ಈ ಟೈಮಲ್ಲಿ ಭಾಗ್ಯ ಬಗ್ಗೆ ನಿಜ ಹೇಳಿದ್ರು ನಂಬಲ್ವೇನೋ, ಪ್ರೂಫ್ ತೋರಿಸಿದ್ರು ಲೈಟಾಗಿ ತಗೋತಾನೇನೋ. ಭಾಗ್ಯ ಎಲ್ರ ಕಣ್ಣಿಗೆ ಈಗ ಗ್ರೇಟಾಗಿ ಕಾಣಿಸ್ತಿದ್ದಾಳೆ. ಅದಕ್ಕೆ ಅವಳು ತಪ್ಪನ್ನ ತೋರಿಸಿದ್ರು ಯಾರೂ ಕೇರ್ ಮಾಡಲ್ಲ. ಸೊ ಭಾಗ್ಯಲಕ್ಷ್ಮಿ ಇಬ್ರು ಒಂದೇ ಅನ್ನೋ ನಿಜ ಹೇಳೋಕೆ ಇದು ಕರೆಕ್ಟ್ ಟೈಮ್ ಅಲ್ಲ. ಜಾನು, ಏನ್ ಯೋಚನೆ ಮಾಡ್ತಿದೀಯಾ? ಕುತ್ಕೋ. ಏನಾಯ್ತು ಜಾನು? ಯಾಕಷ್ಟು ಆಶ್ಚರ್ಯದಲ್ಲಿ ನೋಡ್ತಿದೀಯಾ? ಇದ್ದಕ್ಕಿದ್ದ ಹಾಗೆ ನನ್ನ ಇಲ್ಲಿಗೆ ಯಾಕೆ ಕರ್ಕೊಂಡು ಬಂದೆ ಶೈಲು? ನಂಗೆ ಈ ಥರ ಪ್ಲೇಸಸ್ ಎಲ್ಲ ತುಂಬ ಹೊಸ್ತು. ನಾನು ಯಾವತ್ತೂ ಈ ಥರ ಬಂದಿಲ್ಲ. ಯಾವತ್ತೂ ನೀನು ಹೋಗಿಲ್ವಲ್ಲ, ಅದಕ್ಕೆ ಇಲ್ಲಿ ಕರ್ಕೊಂಡು ಬಂದೆ. ವೇಟರ್, ಆರ್ಡರ್ ಮೇಡಮ್. ನಾನಂದ್ರೆ ನಿನ್ಗೆ ಇಷ್ಟ ಅಂತ ನನಗೆ ಗೊತ್ತು. ಜಾನು, ನೀನ್ ನನ್ನನ್ನ ಪ್ರೀತಿಸ್ತಿದ್ಯಾ? ನಿನ್ ನಿರ್ಧಾರ ಏನು ಅಂತ ನನಗೆ ಗೊತ್ತಾದ್ರೆ ನಾನ್ ಮನೇಲಿ ಮಾತಾಡ್ತೀನಿ. ಜಾನು, ವಿವೇಕ್ ನಿನ್ನನ್ನ ಎಷ್ಟು ಪ್ರೀತಿ ಮಾಡ್ತಾನಂತ ನಂಗೆ ಅರ್ಥ ಆಯ್ತು. ಅವನ್ ಮಾತಿನಿಂದ ನೀನೇನಾದ್ರೂ ಬದ್ಲಾದ್ರೆ ವಿವೇಕ್ ಖಂಡಿತ ನಂಗೆ ಸಿಗಲ್ಲ. ನಿಮ್ ಮಧ್ಯೆ ಶುರು ಆಗ್ತಿರೋ ಈ ಪ್ರೇಮದ ಕಥೆನ ಈಗಿಂದೀಗ್ಲೇ ಮುಗಿಸ್ಬಿಡ್ತೀನಿ. ಅವನ್ ಮೇಲಿರೋ ಪ್ರೀತಿನ ಹೇಗ್ ಮಾಯ ಮಾಡ್ತೀನಿ ನೋಡ್ತಾ ಇರೋ. ಜಾನು, ತಗೋ. ಜಾನು, ನನಗೊಂದು ಕಾಲ್ ಬರ್ತಿದೆ, ಮಾತಾಡಿ ಬರ್ತೀನಿ. ಮೇಡಮ್, ಬಿಲ್ ಪೇ ಮಾಡ್ತೀರಾ? ಕ್ಯಾಶ್ ಆರ್ ಕಾಲ್? ಇಷ್ಟೊಂದು ದುಡ್ಡು ನನ್ನ ಹತ್ರ ಇಲ್ಲ ರೀ. ವಾಟ್? ನಿಮ್ಮ ಹತ್ರ ದುಡ್ಡು ಇಲ್ವಾ? ಹಾಗಾದ್ರೆ ಬಿಲ್ ಯಾರು ಪೇ ಮಾಡ್ತಾರೆ? ಯಾ ನನ್ನ ಜೊತೆಗೆ ನನ್ನ ಫ್ರೆಂಡ್ ಬಂದಿದ್ದಾರಲ್ಲ, ಅವ್ರು ಪೇ ಮಾಡ್ತಾರೆ ರೀ. ಸರಿ, ಆಯ್ತು. ನಾನು ಆದಷ್ಟು ಬೇಗನೆ ಸಿಗ್ತೀನಿ. ಶೈಲಜಾ, ಬಿಲ್ ಪೇ ಮಾಡಬೇಕು. ಐ ವಿಲ್ ಕಾಲ್ ಯು ಬ್ಯಾಕ್. ಐ ಆಮ್ ವೆರಿ ವೆರಿ ಸಾರಿ ಜಾನು. ಫೋನಲ್ಲಿ ಮಾತಾಡ್ತಾ ಬಿಲ್ ವಿಷಯನೇ ಮರ್ತ್ಬಿಟ್ಟೆ.
ನಾನ್ ಬರೋವರೆಗೂ ವೇಟ್ ಮಾಡೋ ಬದಲು ನೀನೇ ಪೇ ಮಾಡ್ಬೋದಿತ್ತಲ್ವಾ ಜಾನು? ಅಂದ್ರೆ ಅದು ಓ, ಅಷ್ಟು ದುಡ್ಡು ನಿನ್ನ ಹತ್ರ ಇಲ್ವಾ? ಐ ಆಮ್ ವೆರಿ ಸಾರಿ ಜಾನು. ನೀನು ನಿನ್ನ ರೇಂಜಿಗೆ ಸರಿಯಾಗೇ ಇದ್ದೆ. ನಾನೇ ನಿನ್ನ ರೇಂಜಿಗೆ ಸರಿ ಇಲ್ದಿರೋ ಪ್ಲೇಸ್ಗೆ ಕರ್ಕೊಂಡು ಬಂದೆ. ಲೈಫ್ ಕೂಡ ಹೀಗೆ ಜಾನು. ನಮ್ಮ ಅರ್ಹತೆಗೆ ಮೀರಿದವ್ರ ಬಗ್ಗೆ ಯೋಚನೆ ಮಾಡಬಾರ್ದು. ನಮ್ಗಿಂತ ಹೈ ಲೆವೆಲ್ ಇರೋರ್ ಮೇಲೆ ಆಸೆ ಪಡಬಾರ್ದು. ಇಲ್ದಿದ್ರೆ ಈಗ ನೀನು ಬಿಲ್ ಪೇ ಮಾಡೋದಕ್ಕೆ ಎಷ್ಟು ಒದ್ದಾಡ್ತಿದೀಯೋ ಹಾಗೆ ನಿನ್ ಜೀವನದಲ್ಲಿ ಕೂಡ ಒದ್ದಾಡ್ಬೇಕಾಗತ್ತೆ. ಮದ್ವೆ ವಿಷಯದಲ್ಲಿ ಕೂಡ ಹಾಗೆ ಜಾನು. ನೀನು ಮ್ಯಾಚ್ ಆಗೋರ್ ಜೊತೆ ಮದ್ವೆ ಆದ್ರೇನೆ ನೀನು ಸಂತೋಷವಾಗಿರ್ಬೋದು. ರಿಚ್ ಇರೋರ್ನ ನೀನು ಮದ್ವೆ ಆದ್ರೆ ಅವ್ರ ಮನೆಯಲ್ಲಿ ಅಂತೂ ನಿನ್ ಮಾತಿಗೂ ಗೌರವ ಇರಲ್ಲ, ನಿನಗೂ ಕೂಡ ಯಾವುದೇ ರೀತಿ ಮರ್ಯಾದೆ ಇರಲ್ಲ. ಈಗಾಗ್ಲೇ ನೀನು ನಿಮ್ಮ ಅಕ್ಕನ ಜೀವನ ನೋಡ್ತಿದೀಯಲ್ಲ, ದುಡ್ಡಿರೋರ್ ಮಧ್ಯೆ ಸಿಕ್ಕಾಕೊಂಡು ಹೇಗ್ ಓದಾಡ್ತಿದ್ದಾಳೆ ಅಂತ. ನೀನು ಕೂಡ ಅಂತ ಪರಿಸ್ಥಿತಿನ ತಂದ್ಕೋಬೇಡ. ನೀನು ಕೂಡ ನಿನ್ನ ಅಕ್ಕನ ಹಾಗೆ ಪ್ರತಿದಿನ ಕಣ್ಣೀರ್ ಹಾಕೋ ಸ್ಥಿತಿಗೆ ಯಾವುದೇ ಕಾರಣಕ್ಕೂ ಹೋಗ್ಬೇಡ. ನೀನ್ ನನ್ನನ್ನ ಪ್ರೀತಿಸ್ತಿದ್ಯಾ? ಒಂದೇ ಒಂದ್ಸಲ ಅದನ್ನ ಒಪ್ಕೊ, ನೀನ್ ಸಾಕು. ನಿನ್ ನಿರ್ಧಾರ ಏನು ಅಂತ ನನಗೆ ಗೊತ್ತಾದ್ರೆ ನಾನ್ ಮನೇಲಿ ಮಾತಾಡ್ತೀನಿ. ಇಲ್ದಿದ್ರೆ ನಂಗೆ ಬೇರೆಯವ್ರ ಜೊತೆ ಮದ್ವೆ ಮಾಡ್ತಾರೆ. ಶೈಲು, ನಾನಿನ್ ಹೊರಡ್ತೀನಿ. ಜಾನು, ನಾನ್ ಹಾಕಿರೋ ಪ್ಲಾನ್ ಪರ್ಫೆಕ್ಟ್ ಆಗಿ ವರ್ಕೌಟ್ ಆಯ್ತು. ಇವಾಗ ಸರಿಯಾಗಿ ಡಿಸಿಷನ್ ತಗೋತೀಯ. ಅಜ್ಜಿ, ಇವಾಗ ಹೇಗಿದ್ದೀರಾ? ಪರವಾಗಿಲ್ಲ ಭಾಗ್ಯ. ಸರಿ, ನೀವ್ ತಗೋಬೇಕಾಗಿರೋ ಟ್ಯಾಬ್ಲೆಟ್ ತಂದಿದ್ದೀನಿ, ತಗೊಳ್ಳಿ. ಯಾಕಜ್ಜಿ ಹಾಗ್ ನೋಡ್ತಿದ್ದೀರಾ? ನೀನ್ ಡೈವರ್ಸ್ಗೆ ಯಾಕೆ ಅಪ್ಲೈ ಮಾಡ್ದೆ ಭಾಗ್ಯ? ನೀನೇ ಮನೆ ಸೊಸೆಯಾಗಿ ಯಾವಾಗ್ಲೂ ಎದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನೇ ಮಿತ್ರಾಗ್ ಹೆಂಡತಿಯಾಗಿ ಅವನ್ ಜೊತೆ 100 ಕಾಲ ಇದ್ದಿದ್ರೆ ನಂಗೂ ತುಂಬಾ ಖುಷಿ ಇರ್ತಿತ್ತು. ಈಗ ಅದೆಲ್ಲ ಯಾಕೆ ಬಿಡಿ ಅಜ್ಜಿ. ಹಾಗಲ್ಲ ಭಾಗ್ಯ, ನಿನ್ನಂಥ ಸೊಸೆನ ಎಲ್ಲಾ ಕುಟುಂಬ ಬಯಸತ್ತೆ. ನಿನ್ನಂಥ ಹುಡುಗಿನೇ ಹೆಂಡತಿಯಾಗಿ ಸಿಗ್ಲಿ ಅಂತ ಎಲ್ಲಾ ಗಂಡಸರು ಅನ್ಕೋತಾರೆ. ಅಷ್ಟು ಒಳ್ಳೆ ಗುಣಗಳಿರೋ ಅಂತ ಹೆಣ್ಮಗಳು ನೀನು. ನೀನೇ ಶಾಶ್ವತವಾಗಿ ಮನೆ ಸೊಸೆ ಆಗಿರ್ಬಾರ್ದಿತ್ತ ಭಾಗ್ಯ? ಎಲ್ಲ ಸಮಯದಲ್ಲಿ ಅನ್ಕೊಂಡಿದ್ದೆಲ್ಲ ಆಗಲ್ಲ ಅಲ್ವಾ ಅಜ್ಜಿ. ನಾವೊಂದು ಬಯಸಿದ್ರೆ ಆ ದೇವ್ರು ಇನ್ನೇನೋ ನಡೆಸ್ತಾನೆ. ಅಂದ್ಮೇಲೆ ನಾವೇನ್ ಅನ್ಕೊಂಡ್ರು ಅದಾಗಲ್ಲ. ಆ ದೇವ್ರು ಏನ್ ನಡೆಸ್ತಾನೋ ಅದೇ ಆಗದು. ಈ ವಿಷಯದ ಬಗ್ಗೆ ಏನ್ ಜಾಸ್ತಿ ಯೋಚನೆ ಮಾಡ್ಬೇಡಿ. ಮೊದ್ಲು ಈ ಟ್ಯಾಬ್ಲೆಟ್ ತಗೊಳ್ಳಿ. ನಿನ್ನೆ ತನಕ ಎಲ್ರೂ ನಿನ್ನ ಚೀತು ಅಂತಿದ್ರು. ನಿನ್ನೆ ತನಕ ಕಾಲಿಗಂಟಿರೋ ಧೂಳಿನ ತರ ನೋಡ್ತಿದ್ದವ್ರು ಇವತ್ತೇನು ನೆತ್ತಿ ಮೇಲಿಟ್ಕೊಂಡು ಮೆರೆಸ್ತಿದ್ದಾರೆ. ಇದು ಹೀಗೆ ನಡೀತಾ ಇದ್ರೆ ಮತ್ತೆ ಬಾಗಿನ್ಗೆ ಈ ಮನೇಲಿ ಬೆಲೆ ಹೆಚ್ಚಾಗುತ್ತೆ. ಬಾಗಿನ್ನೆ ಮಿತ್ರಂಗೆ ಹೆಂಡತಿಯಾಗಿದ್ರೆ ಚೆನ್ನಾಗಿರತ್ತೆ ಅಂತ ಎಲ್ರೂ ಅಂದ್ಕೊಳಕ್ ಶುರು ಮಾಡ್ತಾರೆ. ಅದ್ ಯಾವ್ದೇ ಕಾರಣಕ್ಕೂ ಆಗ್ಬಾರ್ದು. ಅದೇನಾದ್ರೂ ನಡೆದ್ರೆ ಮನುಷ್ಯಗೆ ಮಿತ್ರಗೆ ಯಾವತ್ತೂ ಮದ್ವೆ ಆಗಲ್ಲ. ಮನುಷ್ಯನ ಇಟ್ಕೊಂಡು ಈ ಮನೆಗೆ ಯಜಮಾನಿ ಆಗ್ಬೇಕು ಅನ್ನೋ ನನ್ನ ಆಸೆನೂ ನಡೆಯಲ್ಲ. ಇವ್ರೆಲ್ರಿಗೆ ಉಕ್ಕಿ ಹರಿತಿರೋ ಈ ಪ್ರೀತಿಗೆ ಆಣೆ ಕಟ್ಲೇಬೇಕು. ಭಾಗ್ಯ,
ನೀನು ಇನ್ನೂ ಅಡ್ಗೆ ಮಾಡಿಲ್ವಾ? ಇನ್ನೂ ಇಲ್ಲ ಮಿತ್ರ ಅವ್ರೆ. ಯಾವಾಗ ಮಾಡ್ತೀಯಾ? ಯಾವಾಗ ತಿಂತ್ಯಾ? ಬಾ, ನಮ್ ಜೊತೆನೆ ಕೂತು ಊಟ ಮಾಡು. ಮಿತ್ರ ಏನು ಈ ರೀತಿ ಬದಲಾಗ್ತಿದ್ದಾನೆ? ಪರವಾಗಿಲ್ಲ ಮಿತ್ರ ಅವ್ರೆ, ಇನ್ ಸ್ವಲ್ಪ ಹೊತ್ತು ಬೇಗ ಅಡ್ಗೆ ಆಗ್ಬಿಡುತ್ತೆ. ಏನು ಪರವಾಗಿಲ್ಲ, ಇವತ್ತು ನಮ್ ಜೊತೆನೆ ಕೂತು ಊಟ ಮಾಡು. ಅರವಿಂದಕ್ಕ ಕೂಡ ಏನು ಮಾತಾಡ್ತಿಲ್ಲ, ಮಿತ್ರಿಂಗು ಏನು ಹೇಳ್ತಿಲ್ವಲ್ಲ. ಅದ್ರ ಅರ್ಥ ಭಾಗ್ಯನ್ನ ನಿಧಾನವಾಗಿ ಒಪ್ಕೊಳ್ತಿದಾರಾ ಏನು? ಭಾಗ್ಯ, ಇನ್ನೇನು ಯೋಚನೆ ಮಾಡ್ಬೇಡ, ಬಾ. ಬರಲ್ಲ ಅನ್ನೋರನ್ನ ಅಷ್ಟು ಬೇಡ್ಕೊಳ್ಳೋ ಅಗತ್ಯ ಇಲ್ಲ ಮಿತ್ರ. ಏನ್ ಹಾಗಂತೀರ ಚಿಕ್ಕಮ್ಮ? ದಾರಿಲ್ ಹೋಗೋರ್ನ ಕರ್ದು ಊಟ ಹಾಕೋ ಕುಟುಂಬ ನಮ್ದು. ಅಂಥದ್ರಲ್ಲಿ ಭಾಗ್ಯ ಅಲ್ಲಿ ಅಷ್ಟು ಕಷ್ಟಪಡ್ತಿದ್ದಾಗ ನೋಡ್ತಾ ಸುಮ್ಮನಿರೋದಕ್ಕೆ ನನ್ನ ಕೈಲಾಗಲ್ಲ. ಅವಳಲ್ಲಿ ಅಡುಗೆ ಮಾಡ್ತಾ ಇದ್ರೆ ಅವಳ ಮುಂದೆ ನಾವು ತಿಂತ ಕೂತ್ಕೊಳ್ಳೋದು ನನಗೆ ಖಂಡಿತವಾಗ್ಲೂ ಇಷ್ಟ ಇಲ್ಲ. ಅದಿಷ್ಟು ದಿನ ನಿಂಗೆ ಗೊತ್ತಾಗ್ಲಿಲ್ವಾ ಮಿತ್ರ? ಇವತ್ತು ಹೊಸ್ದಾಗಿ ನೆನ್ಪಾಯ್ತಾ? ಇಷ್ಟು ದಿನದ ಬಗ್ಗೆ ಬಿಟ್ಬಿಡು ಮನೀಷಾ. ಆಗ ಲೆಕ್ಕ ಹಾಕಿದ್ರೆ ಭಾಗ್ಯ ಇನ್ನೂ ಈ ಮನೆಗೆ ಸೊಸೆನೆ. ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಅರ್ಹತೆ ಅಧಿಕಾರ ಅವಳಿಗಿದೆ. ನಮಗೆಲ್ಲ ಸ್ವಲ್ಪ ಜಾಸ್ತಿನೇ ತಲೆ ಕೆಟ್ಟು ಭಾಗ್ಯನ ಪಕ್ಕಕ್ಕೆ ಇಟ್ಟಿದ್ದೀವಿ. ಭಾಗ್ಯ ಏನಾದರೂ ಸ್ವಲ್ಪ ಸರಿಯಾಗಿ ಕೇಳಿದಿದ್ರೆ ಬೇಡ ಅನ್ನೋದಕ್ಕೆ ಇಲ್ಲ ಅನ್ನೋದಕ್ಕೆ ನಮಗೆ ಯಾರಿಗೂ ಅಧಿಕಾರನೇ ಇರ್ತಿರ್ಲಿಲ್ಲ. ನೀನ್ ಬಾರಮ್ಮ ಭಾಗ್ಯ. ಬಾಮ್ಮ. ಮಿತ್ರ, ಭಾಗ್ಯ ಸಂಕೋಚ ಪಡ್ತಿದ್ದಾಳೆ, ಅವಳನ್ನ ಕರ್ಕೊಂಡ್ ಬಾ. ಓಕೆ ಡ್ಯಾಡ್. ಏಯ್, ನಿನ್ ಪಕ್ಕ ಕೂತ್ಕೊಳ್ಳ. ಭಾಗ್ಯ, ಬಾ. ಅಬ್ಬಾ, ಇವರಿಬ್ಬರನ್ನ ಹೀಗೆ ನೋಡ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಸಂತೋಷ ಆಗ್ತಿದೆ. ಆಗ್ಲೇ ಹೊಟ್ಟೆ ತುಂಬಿತು ಅಂತ ಅನಿಸ್ತಿದೆ. ಇವತ್ತು ನಾನು ಊಟ ಮಾಡದೆ ಹೋದ್ರೂ ನಡೆಯುತ್ತೆ. ಮಿತ್ರ ಭಾಗ್ಯಂಗ್ ಊಟ ಬಡಿಸೋವರೆಗೂ ಹೋಗಿದ್ದಾನೆ ಅಂದರೆ ನಾಳೆ ಅವಳ ಮೇಲಿರೋ ಅಭಿಪ್ರಾಯನೂ ಬದಲಾಗ್ಬೋದು. ಅವಳ ಮೇಲೆ ಅವನಿಗೆ ಪ್ರೀತಿ ಕೂಡ ಹೆಚ್ಚಾಗ್ಬೋದು. ಭಾಗ್ಯ ಮಾಡಿರೋ ಮೋಸ ಗೊತ್ತಿದ್ರು ಕೂಡ ಏನೂ ಮಾಡೋಕ್ಕಾಗ್ತಿಲ್ವಲ್ಲ. ಆದರೆ ಸರಿಯಾದ ಸಮಯಕ್ಕೆ ಖಂಡಿತ ಹೇಳ್ತೀನಿ. ಅಮ್ಮ ಭಾಗ್ಯ, ಏನ್ ಹೇಳಿ ಮಾವ? ಇವತ್ತು ನನಗೆ ತುಂಬಾ ಸಂತೋಷ ಆಯ್ತಮ್ಮ. ಯಾಕ್ ಮಾವ? ನಿನ್ನಿಂದಾನೆ ಇವತ್ತು ನಮ್ಮಮ್ಮ ನಮ್ಮೆಲ್ಲರ ಜೊತೆನೂ ಮಾತಾಡೋ ಹಾಗಾಗಿದೆ.
ಈ ವಿಷಯದಲ್ಲಿ ನಿನಗೆ ಅದೆಷ್ಟು ಕೃತಜ್ಞತೆಗಳನ್ನ ಹೇಳಿದ್ರು ಕಡಿಮೆನೆ. ಥ್ಯಾಂಕ್ ಯು ವೆರಿ ಮಚ್ ಭಾಗ್ಯ. ಅಯ್ಯೋ ಏನ್ ಮಾವ ಇದು? ಇದನ್ನೆಲ್ಲ ಎಲ್ರೂ ನನ್ನ ಮೆಚ್ಕೊಳ್ಳಿ ಅಂತನೋ ನನ್ನ ಕೃತಜ್ಞತೆ ಹೇಳಲಿ ಅಂತ ನಾನು ಮಾಡ್ಲಿಲ್ಲ. ಅಜ್ಜಿನ ಆ ಪರಿಸ್ಥಿತಿಲ್ ನೋಡಿ ನನಗ್ ತಡ್ಕೊಳಕ್ಕಾಗ್ಲಿಲ್ಲ. ಅದಕ್ಕೆ ನನ್ ಪ್ರಯತ್ನ ನಾನ್ ಮಾಡ್ದೆ. ನನಗೆ ನಿನ್ ಬಗ್ಗೆ ಗೊತ್ತು ಭಾಗ್ಯ. ಪರಿಸ್ಥಿತಿ ಪ್ರಭಾವದಿಂದ ಎಲ್ರ ಮಧ್ಯನೂ ಮನಸ್ತಾಪ ಆಗಿದೆ. ನಿನಗೂ ನಮಗೂ ಮಧ್ಯೆ ಅಂತರ ಜಾಸ್ತಿ ಆಗಿದೆ. ಆದರೆ ನಿನ್ನ ಮನಸ್ಸು ಮಾತ್ರ ಈ ಕುಟುಂಬಕ್ಕೋಸ್ಕರ ಯಾವಾಗ್ಲೂ ಚಡಪಡಿಸ್ತಾ ಒಳ್ಳೇದನ್ನೇ ಬಯಸುತ್ತೆ. ನೀನು ಸೊಸೆಯಾಗಿ ಸಿಕ್ಕಿದ್ದು ಈ ಮನೆ ಅದೃಷ್ಟ ನಮ್ಮ. ಈ ವಿಷಯ ಮನೆಯವರೆಲ್ರಿಗೂ ಅರ್ಥ ಆದ್ರೆ ಅವತ್ತೇ ನನಗೂ ಸಂತೋಷ ಆಗೋದಮ್ಮ. ಅಮ್ಮ ಭಾಗ್ಯ, ನೀನ್ ಗಮನಿಸ್ದ್ಯಾ ಇವತ್ತು ಮಿತ್ರ ನಿನ್ನ ಬಗ್ಗೆ ಎಷ್ಟು ಕೇರ್ ಮಾಡ್ದ ಅಂತ? ನಿನ್ ಹತ್ರ ಎಷ್ಟು ಪ್ರೀತಿಯಿಂದ ನಡ್ಕೊಂಡ? ಇದೆಲ್ಲ ಆಕಾಶದಲ್ಲಿರೋ ಮೋಡದ ಹಾಗೆ, ಯಾವಾಗ ಬೇಕಾದ್ರೂ ಚದ್ರ ಹೋಗ್ಬೋದು ಮಾವ. ಇದ್ಯಾಕಮ್ಮ ಹೀಗ್ ಮಾತಾಡ್ತಾ ಇದ್ಯಾ? ಮಿತ್ರ ಅವ್ರು ಬದಲಾಗಿದ್ದಾರೆ ಅಂತ ನನ್ಗನ್ಸಲ್ಲ ಮಾವ. ಯಾಕಂದ್ರೆ ಅವ್ರಿಗೆ ಮತ್ತೆ ಮನೀಷಾಗಿರೋ ಬಂಧ ಅಷ್ಟು ಗಟ್ಟಿಯಾಗಿರೋಂಥದ್ದು. ಅಮ್ಮ ಭಾಗ್ಯ, ನಾಳೆ ನಿನ್ನ ಹತ್ರ ಸೈನ್ ಹಾಕ್ಸ್ಕೊಳ್ಳೋಕೆ ಪೊಲೀಸು ಲಾಯರು ಇಲ್ಲಿಗೆ ಬರ್ತಾರಲ್ವಾ? ಹಾಗಾಗಿ ನೀನ್ ಎಲ್ಲೂ ಹೋಗ್ಬೇಡಮ್ಮ. ಸರಿ ಆಯ್ತು ಮಾವ, ಎಲ್ಲೂ ಹೋಗಲ್ಲ. ಸಾಧ್ಯ ಆದ್ರೆ ನಾಳೆ ಬೆಳಗ್ಗೆ ಮಾತ್ರ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ ಮಾವ. ಯಾಕಮ್ಮ, ನಾಳೆ ಅಂತ ವಿಶೇಷ ಏನಿದೆ? ಅದು ನಾಳೆ ನಂದು ಹುಟ್ಟಿದಬ್ಬ ಮಾವ. ಅದಕ್ಕೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ಕೊಂಡೆ. ಏನು, ನಾಳೆ ನೀನ್ ಹುಟ್ಟಿದಬ್ಬನಾ? ಹಾಗಾದ್ರೆ ಇಡೀ ಮನೆ ಎಲ್ಲ ಹಬ್ಬದಿಂದ ಸಂಭ್ರಮಿಸ್ಬೇಕು. ಬೇಡ ಮಾವ, ಎಲ್ರೂ ದೃಷ್ಟಿಲಿ ಈಗ ನಾನೊಬ್ಳು ಹೊರ್ಗಿನೋಳು. ಒಬ್ಬ ಹೊರ್ಗಿನೋಳು ಹುಟ್ಟಿದಬ್ಬ ಗ್ರ್ಯಾಂಡಾಗಿ ಮನೇಲಿ ನಡಿಬೇಕು ಅಂತ ನಾನು ಆಸೆ ಪಡಲ್ಲ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ ಮಾವ. ನಿನ್ನಂಥ ಸೊಸೆನ ಎಲ್ಲ ಕುಟುಂಬ ಬಯಸುತ್ತೆ. ನಿನ್ನಂಥ ಹುಡುಗಿನೇ ಹೆಂಡತಿಯಾಗಿ ಸಿಗ್ಲಿ ಅಂತ ಎಲ್ಲ ಗಂಡಸರು ಅನ್ಕೋತಾರೆ. ಅಷ್ಟು ಒಳ್ಳೆ ಗುಣಗಳಿರೋ ಅಂತ ಹೆಣ್ಮಗಳು ನೀನು. ನೀನೇ ಶಾಶ್ವತವಾಗಿ ಮನೆ ಸೊಸೆ ಆಗಿರ್ಬಾರ್ದಿತ್ತ ಭಾಗ್ಯ? ಏನ್ ಹಾಗಂತೀರ ಚಿಕ್ಕಮ್ಮ? ದಾರಿಲ್ ಹೋಗೋರ್ನ ಕರೆದು ಊಟ ಹಾಕೋ ಕುಟುಂಬ ನಮ್ದು. ಅಂಥದ್ರಲ್ಲಿ ಭಾಗ್ಯ ಅಲ್ಲಿ ಅಷ್ಟು ಕಷ್ಟಪಡ್ತಿದ್ದಾಗ ನೋಡ್ತಾ ಸುಮ್ಮನಿರೋದಕ್ಕೆ ನನ್ನ ಕೈಲಾಗಲ್ಲ. ಭಾಗ್ಯ ಇನ್ನೂ ಈ ಮನೆ ಸೊಸೆನೆ. ನಮ್ಮೆಲ್ಲರ ಜೊತೆ ಕೂತ್ಕೊಂಡು ಊಟ ಮಾಡೋ ಅರ್ಹತೆ ಅಧಿಕಾರ ಅವಳಿಗಿದೆ. ಆಂಟಿ, ಏನಾಯ್ತು? ಮನೆಗ್ ಬೆಂಕಿ ಬಿದ್ದಿರೋ ಹಾಗೆ ನೀವ್ಯಾಕೆ ಇಷ್ಟ್ ಚಿಂತೆ ಮಾಡ್ತಿದ್ದೀರಾ? ಅದೇನ್ ಮನೀಷಾ, ಏನು ಗೊತ್ತಿಲ್ದಿರೋ ಹಾಗೆ ಕೇಳ್ತಿದ್ಯಾ? ಇವತ್ತು ನಾಳೆನೋ ಆ ಭಾಗ್ಯನ ಬೀದಿಗೆ ತಳ್ತಾರೆ ಅನ್ಕೊಂಡಿರೋ ಟೈಮಲ್ಲಿ ಇವತ್ತು ಎಲ್ರೂ ಆ ಭಾಗ್ಯನ ನೆತ್ತಿ ಮೇಲೆ ಹೊತ್ಕೊಂಡಿದ್ದಾರೆ. ಯಾವಾಗ್ಲೂ ಬೈತಿದ್ದವ್ರಲ್ಲ ಈಗ ಬಾಯಿಗೆ ಬಂದ ಹಾಗೆ ಹೊಗಳ್ತಿದ್ದಾರೆ. ಭಾಗ್ಯನ ಅವರೆಲ್ಲ ನೋಡ್ತಿರೋ ರೀತಿ ನೋಡಿದ್ರೆ ತಡಿಯೋಕಾಗ್ತಿಲ್ಲ. ಆಂಟಿ, ಹೀಗ್ ಕೋಪ ಮಾಡ್ಕೊಂಡು ಕೂಗೋದ್ರಿಂದ ಯಾವ ಪ್ರಯೋಜನನೂ ಆಗಲ್ಲ. ಅದೇನು ಮನೀಷಾ, ನಡೆಯೋದೆಲ್ಲ ನೋಡಿ ನೀನ್ ಸಿಡ್ದು ಹೋಗ್ತೀಯ ಅಂತ ನಾನ್ ಅನ್ಕೊಳ್ತಿದ್ರೆ ನನ್ ಕೋಪನೇ ಕಡಿಮೆ ಮಾಡಕ್ ಟ್ರೈ ಮಾಡ್ತಿದ್ಯಲ್ಲ ನೀನು. ಇವತ್ ನೀನು ಮಿತ್ರನ್ನ ಸರಿಯಾಗಿ ನೋಡಿದ್ಯಾ? ಭಾಗ್ಯನ್ ಜೊತೆ ಎಷ್ಟು ಪ್ರೀತಿಯಿಂದ ನಡ್ಕೊಳ್ತಿದ್ದಾನೆ ಅಂತ ಇದನ್ನೆಲ್ಲ ನೋಡೇ ಮಾತಾಡ್ತಿದ್ಯಾ? ಇಂಥದ್ದು ಮಿತ್ರ ವಿಷಯದಲ್ಲಿ ಆವಾಗವಾಗ ನಡೀತಾನೇ ಇರುತ್ತಲ್ವಾ ಆಂಟಿ? ಆದ್ರೆ ಸರಿಯಾಗಿರೋ ಒಂದ್ ಮ್ಯಾಟರ್ ಸಿಕ್ಕಿದ್ರೆ ಸಾಕು, ತಕ್ಷಣ ಮನ್ಸು ಬದಲಾಗುತ್ತೆ, ಮನುಷ್ಯನೂ ಬದಲಾಗ್ತಾನೆ. ಸರಿ, ಮಿತ್ರನ್ ಬಗ್ಗೆ ಬಿಟ್ಬಿಡು. ಅರವಿಂದಕ್ಕನ್ನ ನೋಡಿದ್ಯಾ?
ಅವಳು ಕೂಡ ಭಾಗ್ಯನ್ ಬಗ್ಗೆ ಪಾಸಿಟಿವ್ ಆಗಿ ಚೇಂಜ್ ಆಗ್ತಿದ್ದಾಳೇನೋ ಅಂತ ನನ್ಗೆ ಅನುಮಾನ ಬರ್ತಿದೆ. ಭಾಗ್ಯನ್ ಮೇಲೆ ಏನೋ ಸಾಫ್ಟ್ ಕಾರ್ನರ್ ಶುರುವಾಗ್ತಿದೆಯೇನೋ ಅಂತ ನನಗನ್ನಿಸ್ತಿದೆ. ಅಯ್ಯೋ ಆಂಟಿ, ಈ ಪಾಸಿಟಿವ್ ಥಿಂಕಿಂಗ್ಸ್, ಸಾಫ್ಟ್ ಕಾರ್ನರ್ಸ್ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿ? ಮರ ಅದು ಎಷ್ಟೇ ಮೇಲಕ್ಕೆ ಬೆಳೆದ್ರು ಒಂದು ಕೊಡ್ಲಿ ಏಟಿಗೆ ಕೆಳಗ್ ಬೀಳೋದು ತಪ್ಪಲ್ಲ ಅಲ್ವಾ? ಇದು ಕೂಡ ಹಾಗೆ. ಆ ಅಭಿಮಾನ, ಪ್ರೀತಿ, ಪಾಸಿಟಿವ್ ಥಿಂಕಿಂಗ್, ಸಾಫ್ಟ್ ಕಾರ್ನರ್ಸ್ ಮಾಯ ಆಗೋಕೆ ಕೊಡ್ಲಿ ಏಟನ್ ಹಾಗೆ ಒಂದು ಕಾರಣ ಸಾಕು ಅಂತ. ಎಲ್ಲ ಇದ್ದಕ್ಕಿದ್ದ ಹಾಗೆ ಮಣ್ಣಾಗೋಗುತ್ತೆ. ಪರಿಸ್ಥಿತಿ ಇಷ್ಟು ಸೀರಿಯಸ್ ಆಗಿದ್ರು ನೀನ್ ಮಾತ್ರ ಎಷ್ಟು ಸೈಲೆಂಟ್ ಆಗಿದ್ಯಾ ಅಂದ್ರೆ ನಂಗೇನೋ ಮಿಸ್ ಹೊಡಿತಿದೆ ಮನೀಷಾ.